ಧಾರವಾಡದಲ್ಲಿರುವಂತಹ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸುದ್ದಿ. ಅದೇನು ಅಂತ ಅಂದ್ರೆ, ಧಾರವಾಡದಲ್ಲಿ ಕೋಡ್ ಸರ್ಕಲ್ ಅಲ್ಲಿ ಇರುವಂತಹ ಸಾರ್ವಜನಿಕ ಗ್ರಂಥಾಲಯ ಅದೇ ರೀತಿ ಸೆಂಟರ್ನ ಮಧ್ಯದಲ್ಲಿ ಅಂದ್ರೆ ಜರ್ಮನ್ ಹಾಸ್ಪಿಟಲ್ ನಿಯರ್ ನಾರಾಯಣಪುರ ಇಲ್ಲಿ ಒಂದು ಲೈಬ್ರರಿ ಓಪನ್ ಆಗೈತೆ. ಇದು ಕೂಡ ಸೆಂಟ್ರಲ್ ಲೈಬ್ರರಿಯ ಹಾಗೆ ಅಲ್ಲಿಯ ಟೈಮಿಂಗ್ಸ್ನೇ ಇಲ್ಲೂ ಕೂಡ ಫಾಲೋ ಮಾಡ್ತಾರೆ. 8 to 8 ಮಾರ್ನಿಂಗ್ 8ಗೆ ಓಪನ್ ಆದರೆ ಈವ್ನಿಂಗ್ ನೈಟ್ 8 o'clockಗೆ ಕ್ಲೋಸ್ ಆಗುತ್ತೆ. ಈ ಲೈಬ್ರರಿ ಪ್ರಾರಂಭವಾಗಿ ಜಸ್ಟ್ 2 ತಿಂಗಳು ಅಷ್ಟೇ ಆಗಿರೋದು. ಹಾಗಾಗಿ ಯಾರು ಸ್ಟೂಡೆಂಟ್ಸ್ ಅಷ್ಟು ಗೊತ್ತಾಗ್ತಿಲ್ಲ. ಎಲ್ಲೋ ಒಂದು ಕಡೆ ಪ್ರೈವೇಟ್ ಲೈಬ್ರರಿಗಳಲ್ಲಿ 700 800 ಈ ರೀತಿ ದುಡ್ಡು ಕಟ್ಟಿ ಹೋಗೋದ್ರ ಬದಲು ಎಲ್ಲ ಫೆಸಿಲಿಟೀಸು ಕೂಡ ಗೌರ್ನಮೆಂಟೇ ಮಾಡಿಕೊಟ್ಟಿದೆ. ಇದು ಫ್ರೀ ಕಾಸ್ಟ್ ಲೈಬ್ರರಿ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನೀವು ಕೋಡ್ ಸರ್ಕಲ್ ಅಲ್ಲಿರುವಂತಹ ಡಿಸ್ಟ್ರಿಕ್ಟ್ ಲೈಬ್ರರಿಯನ್ನು ನೋಡಿದರೆ ಆಸ್ ಇಟ್ ಈಸ್ ಅದೇ ರೀತಿ. ಹಾಗೆ ಡಿಸ್ಟ್ರಿಕ್ಟ್ ಲೈಬ್ರರಿನಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ವೆಹಿಕಲ್ ಸೌಂಡ್ಸ್ ಆದರೂ ಕೇಳಿಸ್ತಿರುತ್ತೆ. ಇಲ್ಲಿ ಯಾವುದೇ ವೆಹಿಕಲ್ ಸೌಂಡ್ಸು ನಿಮಗಿಲ್ಲ. ಅಷ್ಟು ಶಾಂತ ವಾತಾವರಣದಲ್ಲಿ ಈ ಲೈಬ್ರರಿ ಐತೆ. ಸ್ವಲ್ಪ ಸಿಟಿಯ ಮಧ್ಯದಲ್ಲಿಯೇ ಇರುವಂತಹ ಲೈಬ್ರರಿ ಆಗಿರೋದ್ರಿಂದ ಯಾರ್ಯಾರಿಗೆ ಉಪಯೋಗ ಆಗುತ್ತೆ ದಯವಿಟ್ಟು ಈ ಲೈಬ್ರರಿನ ಬಳಸ್ಕೊಳ್ಳಿ. ನನಗೆ ಗೊತ್ತು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ಲಿಕ್ಕೆ ಬಂದಿರುವಂಥ ನನ್ನ ವಿದ್ಯಾರ್ಥಿಗಳೆಲ್ಲರೂ ಕೂಡ ಏನು ಶ್ರೀಮಂತರಲ್ಲ, ಮಿಡಲ್ ಕ್ಲಾಸ್ ಪೀಪಲ್ಸ್ ಆಗಿರ್ತಾರೆ. ಸೊ ಐ ನೋ ಅಬೌಟ್ ಯುವರ್ ಫೈನಾನ್ಷಿಯಲ್ ಕಂಡೀಷನ್ಸ್. ಸೊ ಪ್ಲೀಸ್ ಈ ರೀತಿ ಗೌರ್ನಮೆಂಟ್ ಲೈಬ್ರರಿನ ಹುಡುಕಿ, ಆದಷ್ಟು ಗೌರ್ನಮೆಂಟ್ ಲೈಬ್ರರಿನ ಹುಡುಕಿ. ಈ ಲೈಬ್ರರಿ ಅಂತೂ ಎಕ್ಸ್ಪೆಷಲಿ 8 to 8 ಇರೋದ್ರಿಂದ ಖಂಡಿತ ನಿಮ್ಗೆಲ್ರಿಗೂ ಉಪಯೋಗ ಆಗುತ್ತೆ. ಕಾಂಪಿಟೇಟಿವ್ ಸ್ಟೂಡೆಂಟ್ಗೆ ರಿಲೇಟೆಡ್ ಆಗಿರುವಂತಹ ಅಷ್ಟು ಬುಕ್ಸು ಕೂಡ ಇಲ್ಲಿ ಐತೆ. ನಾನು ಇದನ್ನೆಲ್ಲ ನೋಡಿದ್ದೀನಿ, ಹಾಗೆ ನಿಮ್ಗೆ ವಿಡಿಯೋದಲ್ಲೂ ತೋರಿಸ್ತಾ ಇದ್ದೀನಿ. ಅಷ್ಟು ಬುಕ್ಸ್ ಕೂಡ ನಿಮ್ಗೆ ಅಲ್ಲಿ ಅವೈಲೇಬಲ್ ಐತೆ. ಹಾಗೆ ಈ ಲೈಬ್ರರಿ ಒಂಥರ ತುಂಬ ಸೈಲೆಂಟ್ ಏರಿಯಾದಲ್ಲಿರೋದ್ರಿಂದ ಯಾವುದೇ ರೀತಿ ವೆಹಿಕಲ್ ಸೌಂಡ್ಸ್ ಇಲ್ಲ. ಹಾಗೆ ಹೊಸದಾಗಿ ಓಪನ್ ಮಾಡಿರೋದ್ರಿಂದ ತುಂಬ ಕ್ರೌಡ್ ಕೂಡ ಇಲ್ಲ. ನೀವು ಆರಾಮ್ಸೆ ಹೋಗಿ ಕೂತು ಓದ್ಬೋದು. ಈ ಲೈಬ್ರರಿ ಹಿಂದೆ ನಿಮ್ಗೆ ಊಟ ಮಾಡಲಿಕ್ಕೂ ಕೂಡ ಎಲ್ಲೂ ಹೊರಗೆ ಹೋಗಬೇಕು ಅಂತ ಏನಿಲ್ಲ. ಅಲ್ಲಿ ಹಿಂದೆ ಕೂಡ ತುಂಬ ಸ್ಪೇಸ್ ಐತೆ. ಹಾಗೆ ರೆಸ್ಟ್ ರೂಮ್ ಕೂಡ ತುಂಬ ನೀಟಾಗಿ ಐತೆ. ಗರ್ಲ್ಸಿಗೆ ಬಾಯ್ಸಿಗೆ ಎಲ್ಲ ಒಳಗೆ ಕೂಡ ರೆಸ್ಟ್ ರೂಮ್ ಐತೆ. ಎಲ್ಲೂ ಹೊರಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಇದು 2nd floor, 1st floor ಆ್ಯಂಡ್ 2nd floor 2 ಫ್ಲೋರಲ್ಲಿ ಲೈಬ್ರರಿ ಐತೆ. ನೀವು ಪ್ರೈವೇಟ್ ಲೈಬ್ರರಿಯಲ್ಲಿ ನಿಮಗೆ ಸಪ್ರೇಟ್ ಕ್ಯಾಬಿನ್ ಇರುತ್ತೆ. ಅದಕ್ಕೆ ಅಂತ ನೀವು 700-800 ರೂಪಾಯಿ ಅಮೌಂಟ್ ಕಟ್ತೀರಾ. ಆ್ಯಸ್ ಇಟ್ ಈಸ್ ನಿಮಗೆ ಗೌರ್ನಮೆಂಟ್ ಲೈಬ್ರರಿಲೂ ನಿಮ್ಗೆ ಅದೇ ರೀತಿ ಫೆಸಿಲಿಟೀಸ್ನ ಒದಗಿಸ್ತಾವ್ರೆ. ಯಾಕೆ ನೀವು ಇದನ್ನು ಯೂಸ್ ಮಾಡ್ಕೋಬಾರ್ದು? ಈ ಲೈಬ್ರರಿ ಇರುವಂಥದ್ದು ಎಷ್ಟೋ ಜನ ಸ್ಟೂಡೆಂಟ್ಸಿಗೆ ಗೊತ್ತಿಲ್ಲ, ಬಿಕಾಸ್ ಪಬ್ಲಿಸಿಟಿ ಇಲ್ಲ. ಆ್ಯಂಡ್ ಆಲ್ಸೋ ಈಗ ಓಪನ್ ಆಗಿರೋದ್ರಿಂದ ಇದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಯಾವುದಾದ್ರೂ ಸ್ಟೂಡೆಂಟ್ಸ್ ನಾರಾಯಣಪುರ ಸರ್ಕಲ್ ಆ ಕಡೆ ಸೈಡ್ ಇದ್ದರೆ, ಸಪ್ತಾಪುರಗೂ ತುಂಬ ದೂರ ಏನಿಲ್ಲ. ಈ ಕಡೆ ಜರ್ಮನ್ ಹಾಸ್ಪಿಟಲ್ ಕಡೆಯಿಂದ ಬೇಂದ್ರೆ ಅಜ್ಜ ಅವ್ರ ಮನೆ ಕಡೆಯಿಂದ ಬರ್ತೀನಿ ಅಂತಂದರೆ ಅವ್ರಿಗೂ ಕೂಡ ಹತ್ರ ಆಗುತ್ತೆ. ಎಕ್ಸಾಕ್ಟ್ ಅಡ್ರೆಸ್ ಹೇಳಬೇಕು ಅಂತ ಅಂದರೆ ನಾರಾಯಣಪುರ 2nd ಮೇನ್ ರೋಡ್, ಅಲ್ಲಿ ಕೆನರಾ ಬ್ಯಾಂಕ್ ಕಾಣಿಸುತ್ತೆ. ಆ ಕೆನರಾ ಬ್ಯಾಂಕ್ ಪಕ್ಕ ನೀವು ಹೋದರೆ ರೆಡ್ ಕಲರ್ದು ಒಂದು ದೊಡ್ಡ ಬಿಲ್ಡಿಂಗ್ ಕಾಣಿಸುತ್ತೆ. ಅದೇ ಈ ಲೈಬ್ರರಿ ಆಗಿದೆ. KCD ಇಂದ ಬಂತು ಅಂತ ಅಂದರೆ ದಾಸನಕೊಪ್ಪ ಸರ್ಕಲ್ ಬರುತ್ತಲ್ಲ, ಆ ದಾಸನಕೊಪ್ಪ ಸರ್ಕಲಿಂದ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗೋ ರೋಡಲ್ಲೇ ಕೆನರಾ ಬ್ಯಾಂಕ್ ಸಿಗುತ್ತೆ. ನಿಮಗೆ ದಾಸನಕೊಪ್ಪ ಸರ್ಕಲಿಗೆ ಹೋದರೆ ತುಂಬ ಹತ್ರ ಆಗುತ್ತೆ. ಅಲ್ಲಿಂದ ಅಂತೂ ತುಂಬ ವಾಕಬಲ್ ಐತೆ. ಇಲ್ಲಿ ಪ್ರತಿದಿನ 7 ರಿಂದ 8 ಅದಕ್ಕಿಂತ ಜಾಸ್ತಿ ನ್ಯೂಸ್ ಪೇಪರ್ ಬರ್ತೈತೆ. ಆ್ಯಂಡ್ ಆಲ್ಸೋ ಮ್ಯಾಗ್ಝಿನ್ಸ್, ಎಲ್ಲ ಥರದ ಮ್ಯಾಗ್ಝಿನ್ಸು ಕೂಡ ಬರ್ತೈತೆ. ಸ್ಟೂಡೆಂಟ್ಸ್ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಅಲ್ಲಿ ನಿಯರ್ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವರಿಗೆ ವಿಡಿಯೋಸ್ನ ಶೇರ್ ಮಾಡಿ. ಆದಷ್ಟು ವಿಡಿಯೋಸ್ನ ಸ್ಪ್ರೆಡ್ ಮಾಡಿ. ಧಾರವಾಡದಲ್ಲಿ ಎಲ್ಲೆಲ್ಲಿ ಪ್ರೈವೇಟ್ ಲೈಬ್ರರಿಗಳಿಗೆ ಹೋಗ್ತಿರ್ತೀರ ಅವ್ರಿಗೆ ಯಾರಿಗಾದ್ರೂ ಹತ್ರದಲ್ಲಿದ್ದರೆ ಈ ಲೈಬ್ರರಿನ ನೀವು ಯೂಸ್ ಮಾಡ್ಕೋಬೋದು. ಯಾಕಂದರೆ ನಾವು ಕಾಂಪಿಟೇಟಿವ್ ಸ್ಟೂಡೆಂಟ್ ಪರ್ ಮಂತ್ ಒಂದು 800-700 ಅಮೌಂಟ್ ಸೇವ್ ಆಯಿತು ಅಂತಂದರೆ ಅದರಿಂದ ನಾವು ಯಾವುದೋ ಬೇರೆ ಬುಕ್ಸ್ ತೊಗೋಬೋದು ಅಥವಾ ಊಟಕ್ಕೆ ಅದಕ್ಕೆ ಇದಕ್ಕೆ ಬಳಸ್ಕೋಬೋದು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಲ್ಲಿರುವಂಥ ಸ್ಟಾಫ್ಸು ಕೂಡ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ನಾನು ಅದನ್ನು ಅಲ್ಲೇ ಕೂತು ನೋಡಿ ಮಾತಾಡಿಸಿ ಬಂದಿದ್ದೀನಿ. ಅವರು ಕೂಡ ನಿಮ್ಗೆ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೆ ಖಂಡಿತ ಪ್ರೊವೈಡ್ ಮಾಡ್ತಾರೆ, ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡ್ತಾರೆ. ಬಸ್ ಫೆಸಿಲಿಟೀಸು ಕೂಡ ಅಲ್ಲಿ ಕೆನರಾ ಬ್ಯಾಂಕ್ವರೆಗೆ ಐತೆ. ಅಲ್ಲಿಂದ ಜಸ್ಟ್ ಒಂದು 200 ಮೀಟರ್ಸ್ ಅಷ್ಟೇ ಇರೋದ್ರಿಂದ ವಾಕಬಲ್ ಹೋಗ್ಬೋದು. ಸಪ್ತಾಪುರದಿಂದ ಅಂತೂ ನಡ್ಕೊಂಡು ಹೋಗ್ತೀನಿ ಅಂತಂದ್ರು ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. ಜರ್ಮನ್ ಹಾಸ್ಪಿಟಲ್ ಕಡೆಯಿಂದ ಬರ್ತೀನಿ ಅಂತಂದ್ರು ಅವರು ಕೂಡ ನಡ್ಕೊಂಡು ಬರ್ಬೋದು. ಹೊಸ ಬಸ್ ಸ್ಟ್ಯಾಂಡ್ ಕಡೆಯಿಂದನೂ ಕೂಡ ಆಲ್ಮೋಸ್ಟ್ ನಡ್ಕೊಂಡೇ ಬರ್ಬೋದು. ಹಾಗಾಗಿ ವಾಕಬಲ್ ಇರೋದ್ರಿಂದ ಈ ಲೈಬ್ರರಿನ ನೀಟಾಗಿ ಯೂಸ್ ಮಾಡಿಕೊಂಡು ಸ್ಟಡಿ ಮಾಡಿ. ಆಲ್ ದಿ ಬೆಸ್ಟ್. ಫುಲ್ ಅಡ್ರೆಸ್ನ ಬಯೋನಲ್ಲಿ ಹಾಕಿರ್ತೀನಿ, ಸರ್ಚ್ ಮಾಡಿ ಹೋಗಿ ಈ ಲೈಬ್ರರಿನ ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.